ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿನ್ನೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಅದರಿಂದ ಏನೇನು ಎಫೆಕ್ಟ್ಸು, ಡ್ರಾಬ್ಯಾಕ್ಸ್ ಏನು, ಅಡ್ವಾಂಟೇಜಸ್ ಏನು, ಮತ್ತು ಏನಕ್ಕೆ ಯೂಸ್ ಆಗುತ್ತಾ, ಫ್ಯೂಚರ್ ಇದೇನಾ ಇಲ್ವಾ, ನೆಕ್ಸ್ಟ್ ನಾವು ಇದರಲ್ಲಿ ಏನಾದರೂ ಫೋಕಸ್ ಮಾಡೋಕ್ಕಾಗುತ್ತಾ, ಅಂದರೆ ನಾವು ಇದರಲ್ಲಿ ಬೆಳಿಬೋದಾ, ಇದೆಲ್ಲ ಹೇಳಿದ್ದೆ. ಏನಕ್ಕೆ ಎಲ್ಲ ಹೇಳಿದೆ, A to Z ಹೇಳಿದೆ. ಬಟ್ ಇವತ್ತೇನೆಂದರೆ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಟೂಲ್ಸ್ ಯೂಸ್ ಆಗ್ತಾವ ಅಂತ ಹೇಳ್ತೀನಿ. ಯಾವ್ಯಾವ ಟೂಲ್ಸ್ ಯೂಸ್ ಆಗ್ತಾವ, ಯಾವ್ಯಾವ ಟೂಲ್ಸ್ ಇಂಪಾರ್ಟೆಂಟ್ಸು, ಇವೆಲ್ಲ ಹೇಳ್ತೀನಂತ ಬನ್ನಿ. ಫಸ್ಟ್ ಅಂತೂ ಕ್ಯಾನ್ವಾ ಟೂಲು. ಈ ಕ್ಯಾನ್ವಾ ಟೂಲು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಫೋಟೋಸ್ ಅಥವಾ ವಿಡಿಯೋಸ್ ಅಥವಾ ಪೋಸ್ಟರ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡೋದಕ್ಕೆ, ಅಥವಾ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾವು ಏನೇನು ಪೋಸ್ಟ್ ಬಿಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲವಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಬಂದ್ಬಿಟ್ಟು ಸೆಕೆಂಡ್ ಅಂತ ಏನಂದ್ರೆ ಪಿಕ್ಸಾಬೆ. ಇದನ್ನು ಜಸ್ಟ್ ಕ್ಯಾನ್ವಾ ಥರ, ಬಟ್ ಏನಂದರೆ ಪಿಕ್ಸಾಬೆಯಲ್ಲಿ ಆಟೋಮೇಟೆಡ್ ಪ್ರೀಮಿಯಂ ಲುಕ್ಸ್ ಇಮೇಜಸ್ ಎಲ್ಲ ಇರುತ್ತೆ. ಮತ್ತು ಕಾಪಿರೈಟ್, ವಿತೌಟ್ ಕಾಪಿರೈಟ್ ವಿಡಿಯೋಸ್ ಇರುತ್ತೆ, ಸಾಂಗ್ಸ್ ಮ್ಯೂಸಿಕ್ಸ್ ಇರುತ್ತೆ, ವಿತೌಟ್ ಕಾಪಿರೈಟ್ ಮ್ಯೂಸಿಕ್ಸ್ ಇರುತ್ತೆ. ಮತ್ತು ಚೆನ್ನಾಗಿರೋ ಪಿಕ್ಚರ್ಸ್ ಇರ್ತಾವೆ, ಅಂದರೆ ವಿತ್ ಪ್ರೀಮಿಯಂ ಲುಕ್ಸ್. ನಾವೇನೋ ಎಡಿಟ್ ಮಾಡಬೇಕು ಅಂತಂದರೆ ಅಲ್ಲಿ ಪಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು, ನೀಟಾಗಿ ಕಾಣಿಸುತ್ತೆ. ಮತ್ತು ಬೇಕಂತಂದರೆ ವೀಡಿಯೋಸು ಸಿಗುತ್ತೆ, ಪ್ರೀಮಿಯಂ ಲುಕ್ ಚೆನ್ನಾಗಿರೋ ಕ್ವಾಲಿಟಿ ವೀಡಿಯೋಸ್ ಚೆನ್ನಾಗಿರೋ ಸಿಗ್ತಾವೆ. ಯಾವಾದರೂ ಸರ್ಚ್ ಮಾಡ್ಬೋದು, ಚೆನ್ನಾಗಿರೋದು ಸಿಗುತ್ತೆ. ಮತ್ತು ಸುನೋ ಆ್ಯಪ್ ಅಂತ ಒಂದಿದೆ. ಅದು ಯಾವುದಂತಂದರೆ ಜನರೇಟೆಡ್ ಮ್ಯೂಸಿಕ್, ಅಂದರೆ ನಮ್ಮ ಹೆಸರು ಟೈಪ್ ಮಾಡೋದು, ಮತ್ತು ನಿಮಗೆ ಯಾವುದರಲ್ಲಿ ಬೇಕು ಮ್ಯೂಸಿಕ್ಕು, ಅಂದರೆ ಫ್ಲೂಟು ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ, ಫ್ಲೂಟು, ತಬಲಾ, ಮತ್ತು ಹಾರ್ಮೋನಿಯಂ, ಮತ್ತು ಬೇರೆ ಯಾವ್ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಸೊ ಅವ್ರನ್ನೆಲ್ಲ ನಾವು ನಮ್ಮ ಹೆಸರು ಮತ್ತು ಟೈಟಲ್ ಕೊಟ್ಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ನಮ್ಮ ಹೆಸರಿನ ಮೇಲೆ ಒಂದು ಸಾಂಗ್ ಕ್ರಿಯೇಟ್ ಮಾಡಿಕೊಡುತ್ತೆ.